ಮೂಢ ಹಗರಣದ ವಿರುದ್ಧ ನಡೀತಾ ಇರುವಂತಹ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತಿನ ಪಾದಯಾತ್ರೆ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಜಯೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಪಾದಯಾತ್ರೆಗೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಏನು ಹೇಳ್ತೀರಿ ಸರ್? ರಾಜ್ಯದಲ್ಲಿರುವ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿನ ಒಂದು ಹಗರಣ, ಮೈಸೂರಿನ ಮೂಢ 5,000 ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಇವತ್ತೇನು ನಡೆದಿದೆ. ಇದ್ರ ವಿರುದ್ಧ BJP JDSನ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ದಿನೇ ದಿನೇ ಬೆಂಬಲ ಹೆಚ್ಚಾಗ್ತಾ ಇದೆ. ಆತಂಕ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಹಜವಾಗಿಯೇ ಇವತ್ತು ದ್ವಿಗುಣ ಆಗಿರ್ತಕ್ಕಂಥದ್ದು. ರಾಜೀನಾಮೆ ಕೊಡ್ತಾರೆ ಅನ್ಸುತ್ತಾ ಸರ್ ಸಿದ್ದರಾಮಯ್ಯ ಅವರು? ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿರೋದ್ರಿಂದ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆ ಪರಿಸ್ಥಿತಿ ಬಂದು ಒದಗಿದೆ. ಸರ್, ಈಗ BJP ಅವರು ಒಂದು ಸುಳ್ಳನ್ನ 100 ಬಾರಿ ಹೇಳಿ ಅದನ್ನು ಸುಳ್ಳನ್ನ ಸತ್ಯ ಮಾಡಕ್ಕೆ ಕೊಟ್ಟಿದ್ದಾರೇನೋ ಆರೋಪ. ಇದೇ ಕೆಲಸವನ್ನು 420 ಕೆಲಸವನ್ನು ಕಾಂಗ್ರೆಸ್ ಪಕ್ಷರು ಕಳೆದ ವಿಧಾನಸಭಾ ಚುನಾವಣೆ ಮಾಡಿದ್ದಾರೆ. ರಾಜ್ಯದ ಜನ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯದ ಜನ ಸಂಪೂರ್ಣವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ನಾವು ಸುಳ್ಳನ್ನು ಹೇಳ್ತಾ ಇಲ್ಲ, ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನು ಬಯಲು ಮಾಡಿದ್ದೇವೆ. ಸರ್, ನಿಮ್ಮ ವಿರುದ್ಧನೂ ಕೂಡ ಆರೋಪ ಮಾಡ್ತಾ ಇದ್ದಾರೆ, ನೀವು ಕೂಡ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದ್ದೀರಿ. ಏನೋ ನಿಮ್ಮ ವಿರುದ್ಧನೂ ಆರೋಪ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಕೂಪದಲ್ಲಿ ವಿಜಯೇಂದ್ರ ಮುಳುಗಿದ್ದಾರೆ. ಆಯಿತು, ತನಿಖೆ ಮಾಡಿ. ಅಲ್ಲ, ಯಾರು ತಡೀತಾ ಇದ್ದಾರೆ? ನಿಮ್ಮ ಕೈಲ ಸರ್ಕಾರ ಇದೆ, ತನಿಖೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಈ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ವಿಜಯೇಂದ್ರ ಅಲ್ಲ ನಾನು. ನನಗೆ ಸ್ಪಷ್ಟತೆ ಇದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಹಣವನ್ನು ಲೂಟಿ ಮಾಡಿದೆ. ಇದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಸರ್, ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು. ಸರ್, ಇಂಥ ವಯಸ್ಸಿನಲ್ಲೂ ಕೂಡ ಹೋರಾಟದ ಹೆಜ್ಜೆಯನ್ನು ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಆರೋಪಗಳು, ಅನೇಕ ರಾಜಕೀಯ ಷಡ್ಯಂತ್ರಗಳು ಎಲ್ಲವನ್ನು ಕೂಡ ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಎದುರಿಸಿದ್ದಾರೆ. ಇವರ ಹೇಳಿಕೆಗೆ, ಇವರ ಬೆದರಿಕೆಗೆ ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅವರು. ಧನ್ಯವಾದ. ಸರ್, ಈಗ ಕಡೆದಾಗಿ ಸರ್, ನಿನ್ನೆ ಬೆಂಕಿ ಹಚ್ಚಿದ್ದಾರೆ ಸರ್ ಪ್ರೀತಮ್ ಗೌಡ ಫ್ಲೆಕ್ಸ್ಗೆ. ಇರ್ಲಿ ಬಿಡಿ, ಮಾತಾಡ್ತೇನೆ. ಸರ್, ನಾಳೆ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಪಾದಯಾತ್ರೆಗೆ. ಇದಿಷ್ಟು ವಿಜಯೇಂದ್ರ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
Hey!